ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದ್ವಿತೀಯ ಸ್ಕಂದದಲ್ಲಿ ಬೇರೆ ಬೇರೆ ಕಾಮನಗಳಿಗೆ ತಕ್ಕಂತೆ ಬೇರೆ ಬೇರೆ ದೇವತೆಗಳ ಉಪಾಸನೆ ಮತ್ತು ಭಗವದ್ಭಕ್ತಿಯ ಪ್ರಾಧಾನ್ಯ ಎಂಬ 3ನೆಯ ಅಧ್ಯಾಯಕ್ಕೆ ಸ್ವಾಗತ. ಉಪದೇಶವನ್ನು ಮುಂದುವರಿಸುತ್ತಾ ಶುಕಮುನಿಗಳು ಪರೀಕ್ಷಿದ್ರಾಜನಿಗೆ ಹೀಗೆಂದರು. ಏವಮೇತನ್ ನಿಗದಿತಂ ಪೃಷ್ಟಾವಾನ್ಯದ್ಯವಾನ್ಮನ ಋಣಾನ್ ಯನ್ ಮ್ರಿಯಮಾಣಾನಾಂ ಮನುಷ್ಯೇಷು ಮನೀಷಿಣಾಂ. ಮಹಾರಾಜ, ಮರಣ ಸಮಯವು ಸಮೀಪಿಸಿದಾಗ ವಿವೇಕಿಗಳಾದ ಮನುಷ್ಯರು ಏನು ಮಾಡಬೇಕು ಎಂದು ನೀನು ಪ್ರಶ್ನಿಸಿದೆ. ಅದಕ್ಕೆ ಉತ್ತರ ಹೇಳಿಯಾಯಿತು. ಬ್ರಹ್ಮವರ್ಚಸ್ಸನ್ನು ಬಯಸುವವನು ಬೃಹಸ್ಪತಿಯನ್ನು, ಇಂದ್ರಿಯಗಳ ವಿಶೇಷ ಶಕ್ತಿಯನ್ನು ಇಚ್ಛಿಸುವವನು ಇಂದ್ರನನ್ನು, ಸಂತಾನದ ಅಪೇಕ್ಷೆ ಇರುವವನು ಪ್ರಜಾಪತಿಗಳನ್ನು ಉಪಾಸನೆ ಮಾಡಬೇಕು. ಸಂಪತ್ತನ್ನು ಬಯಸುವವನು ಶ್ರೀದೇವಿಯನ್ನು, ತೇಜಸ್ಸನ್ನು ಇಚ್ಛಿಸುವವನು ಅಗ್ನಿಯನ್ನು, ಧನದ ಅಪೇಕ್ಷೆಯುಳ್ಳವನು ವಸುಗಳನ್ನು, ವೀರ್ಯವನ್ನು ಬಯಸುವವನು ರುದ್ರನನ್ನು ಉಪಾಸನೆ ಮಾಡಬೇಕು. ಹೇರಳವಾಗಿ ಅನ್ನವನ್ನು ಪಡೆಯುವ ಇಚ್ಛೆಯುಳ್ಳವನು ಅದಿತಿ ದೇವಿಯನ್ನು, ಸ್ವರ್ಗ ಕಾಮನೆಯುಳ್ಳವನು ವಿಶ್ವೇ ದೇವತೆಗಳನ್ನು ಮತ್ತು ಪ್ರಜೆಗಳನ್ನು ತನಗೆ ಅನುಕೂಲರನ್ನಾಗಿ ಮಾಡಿಕೊಳ್ಳ ಬಯಸುವವನು ಸಾಧ್ಯ ದೇವರನ್ನು ಆರಾಧಿಸಬೇಕು. ಆಯಸ್ಸನ್ನು ಹೆಚ್ಚಿಸುವವನು ಅಶ್ವಿನಿ ಕುಮಾರರನ್ನು, ಪುಷ್ಟಿಯನ್ನು ಬಯಸುವವನು ಪೃಥ್ವಿ ದೇವತೆಯನ್ನು, ಪ್ರತಿಷ್ಠೆಯನ್ನು ಬಯಸುವವನು ಲೋಕದ ತಾಯಿ ತಂದೆಗಳಾದ ದ್ಯಾವ ಪೃಥ್ವಿಗಳನ್ನು ಆರಾಧಿಸಬೇಕು. ಸೌಂದರ್ಯದ ಇಚ್ಛೆಯಿದ್ದರೆ ಗಂಧರ್ವರನ್ನು, ಪತ್ನಿಯನ್ನು ಪಡೆಯುವ ಆಸೆಯಿದ್ದರೆ ಊರ್ವಶಿ ಎಂಬ ಅಪ್ಸರಸೆಯನ್ನು, ಮತ್ತು ಎಲ್ಲರಿಗೂ ಅಧಿಪತಿಯಾಗಬೇಕೆಂಬ ಆಸೆಯಿದ್ದರೆ ಪರಮೇಷ್ಠಿ ಬ್ರಹ್ಮದೇವರನ್ನು ಉಪಾಸಿಸಬೇಕು. ಯಶಸ್ಸನ್ನು ಬಯಸುವವನು ಯಜ್ಞಪುರುಷನನ್ನು, ಕೋಶದ ಆಸೆಯುಳ್ಳವನು ವರುಣನನ್ನು, ವಿದ್ಯಾ ಕಾಮನಾದವನು ಶಂಕರನನ್ನು, ದಾಂಪತ್ಯ ಪ್ರೇಮವನ್ನು ಬಯಸುವವನು ಸಾಧ್ವೀಮಣಿಯಾದ ಉಮಾದೇವಿಯನ್ನು ಪೂಜಿಸಬೇಕು. ಧರ್ಮವನ್ನು ಸಂಪಾದಿಸುವ ಇಚ್ಛೆಯಿದ್ದರೆ ಉತ್ತಮ ಶ್ಲೋಕನಾದ ವಿಷ್ಣುವನ್ನು, ವಂಶ ಸಂತಾನ ಪರಂಪರೆಯನ್ನು ಬಯಸುವವನು ಪಿತೃದೇವತೆಗಳನ್ನು ಕುರಿತು ಯಜ್ಞ ಮಾಡಬೇಕು. ಪೀಡೆಗಳ ದೆಸೆಯಿಂದ ರಕ್ಷಣೆಯನ್ನು ಬಯಸುವವನು ಯಕ್ಷರನ್ನು, ಬಲಶಾಲಿಯಾಗಲು ಬಯಸುವವನು ಮರುದ್ದೇವತಾ ಗಣಗಳನ್ನು ಪೂಜಿಸಬೇಕು. ರಾಜ್ಯ ಕಾಮನಾದವನು ಮನ್ವಂತರಗಳಿಗೆ ಒಡೆಯರಾದ ಮನುಗಳನ್ನು, ಅಭಿಚಾರಿಕ ಕರ್ಮಗಳಲ್ಲಿ ಸಫಲತೆಯನ್ನು ಬಯಸುವವನು ನಿರರತಿಯನ್ನು, ಕಾಮ ಭೋಗಗಳನ್ನು ಇಚ್ಛಿಸುವವನು ಚಂದ್ರನನ್ನು, ಮತ್ತು ನಿಷ್ಕಾಮ ಭಾವವನ್ನು ಪಡೆಯುವ ಆಸೆಯುಳ್ಳವನು ಪರಮ ಪುರುಷನಾದ ಶ್ರೀಮನ್ನಾರಾಯಣನನ್ನು ಆರಾಧಿಸಬೇಕು. ಉದಾರವಾದ ಮನಸ್ಸುಳ್ಳ ಬುದ್ಧಿಶಾಲಿಯಾದ ಮನುಷ್ಯನು ನಿಷ್ಕಾಮನಾಗಿರಲಿ, ಇಲ್ಲವೇ ಎಲ್ಲ ಕಾಮನೆಗಳಿಂದಲೂ ಕೂಡಿರಲಿ, ಅಥವಾ ಮೋಕ್ಷ ಕಾಮನಾಗಿರಲಿ, ಆತನು ತೀವ್ರವಾದ ಭಕ್ತಿಯೋಗದಿಂದ ಆ ಭಗವಂತನಾದ ಪುರುಷೋತ್ತಮನನ್ನೇ ಭಜಿಸಬೇಕು. ಎಲ್ಲ ಉಪಾಸಕರಿಗೂ ಪರಮ ಶ್ರೇಯಸ್ಸು ಉಂಟಾಗುವುದು. ಭಗವದ್ಭಕ್ತರ ಸಹವಾಸ ಮತ್ತು ಭಗವಂತನಲ್ಲಿ ಇಡುವ ನಿಶ್ಚಲವಾದ ಭಕ್ತಿ, ಇವುಗಳಿಂದಲೇ ಭಗವಂತನ ದಿವ್ಯ ಲೀಲಾ ಕಥೆಗಳನ್ನು ವರ್ಣಿಸುವ ಅಥವಾ ಅಂತಹ ಸತ್ಪುರುಷರ ಸಹವಾಸದಿಂದ ದುರ್ಲಭವಾದ ದಿವ್ಯ ಜ್ಞಾನವು ದೊರೆಯುವುದು. ಯಾವ ಜ್ಞಾನದಿಂದ ಸಂಸಾರ ಸಾಗರದ ತ್ರಿಗುಣಾತ್ಮಕವಾದ ಅಲೆಗಳ ಹೊಡೆತವು ನಿಲ್ಲುವುದೋ, ಹೃದಯವು ಶುದ್ಧವಾಗಿ ಆನಂದಾನುಭವ ಉಂಟಾಗುವುದೋ, ಇಂದ್ರಿಯಗಳ ವಿಷಯಗಳಲ್ಲಿ ಆಸಕ್ತಿಯು ಹೊರಟು ಹೋಗುವುದೋ, ಸರ್ವಸಮ್ಮತವಾದ ಮೋಕ್ಷಕ್ಕೆ ಮಾರ್ಗವಾದ ಭಕ್ತಿಯೋಗವು ಉಂಟಾಗುವುದೋ, ಅಂತಹ ದಿವ್ಯ ಜ್ಞಾನವು ಲಭಿಸುವುದು. ಶ್ರೀ ಭಗವಂತನನ್ನು ಕುರಿತ ಅಂತಹ ರಸಮಯವಾದ ಕಥೆಗಳ ರುಚಿ ಹತ್ತಿದ ಬಳಿಕ ಯಾವನಿಗೆ ತಾನೇ ಅದರಲ್ಲಿ ಭಕ್ತಿ ಉಂಟಾಗುವುದಿಲ್ಲ. ಆ ಸಂಭಾಷಣೆಯನ್ನು ಕೇಳಿದ ಶೌನಕರು ಸೂತ ಪುರಾಣಿಕರಲ್ಲಿ ಹೀಗೆ ವಿಜ್ಞಾಪಿಸಿದರು. ಮಹಾತ್ಮನೇ, ಶುಕ ಮಹರ್ಷಿಗಳು ಅಪ್ಪಣೆ ಕೊಡಿಸಿದ ಆ ಉತ್ತರವನ್ನು ಕೇಳಿ ಭರತ ಕುಲ ತಿಲಕನಾದ ಪರೀಕ್ಷಿದ್ರಾಜನು ಜ್ಞಾನಿ ಶ್ರೇಷ್ಠರು, ವರ್ಣನ ಕಲಾ ನಿಪುಣರು ಆದ ವ್ಯಾಸಪುತ್ರರನ್ನು ಮತ್ತೇನು ಪ್ರಶ್ನಿಸಿದನು? ಹೇಳುವವನಾಗು. ನಮಗೆ ಅದನ್ನು ಕೇಳಬೇಕೆಂದು ತುಂಬ ಕುತೂಹಲ. ನೀನು ಜ್ಞಾನಿ ಶ್ರೇಷ್ಠನು. ಸತ್ಪುರುಷರು ಸೇರಿದ ಸಭೆಯಲ್ಲಿ ಭಗವಂತನ ಕಥಾಮೃತದ ಆಸ್ವಾದನೆಯಲ್ಲಿ ಪರ್ಯವಸಾನ ಹೊಂದುವ ಮಾತುಗಳು ತಾನೇ ನಿಜವಾಗಿ ನಡೆಯುವುದು. ಪಾಂಡವ ಕುಲನಂದನನಾದ ಆ ಮಹಾರಥಿ ಪರೀಕ್ಷಿದ್ರಾಜನಾದರೂ ಪರಮ ಭಾಗವತೋತ್ತಮನು. ಹುಡುಗನಾಗಿದ್ದಾಗ ಆಟದ ಸಾಮಾನುಗಳನ್ನು ಇಟ್ಟುಕೊಂಡು ಆಡುತ್ತಿದ್ದಾಗಲೂ ಶ್ರೀಕೃಷ್ಣನ ಸಂಬಂಧವಾದ ಆಟಗಳಲ್ಲೇ ಹೆಚ್ಚಿನ ರಸವನ್ನು ಅನುಭವಿಸುತ್ತಿದ್ದವನು. ಭಗವಂತರಾದ ವ್ಯಾಸಪುತ್ರರು ಸದಾ ವಾಸುದೇವ ಪರಾಯಣರಾಗಿದ್ದ ಭಾಗವತ ಶಿಖಾಮಣಿಗಳು. ಅಂತಹ ಸತ್ಪುರುಷರ ಪರಸ್ಪರ ಸಮಾಗಮವಾದಾಗ ಭಗವಂತನ ಮಂಗಳಮಯವಾದ ಗುಣವಿಸ್ತಾರದ ಶ್ರವಣ, ಭಾಷಣ ಮತ್ತು ಅನುಸಂಧಾನಗಳು ಅವಶ್ಯವಾಗಿ ನಡೆದಿರಬೇಕು.
ಮನುಷ್ಯರ ಜೀವನದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಕಲ್ಯಾಣ ಗುಣಗಳ ಗಾನ ಶ್ರವಣಗಳಲ್ಲಿ ಕಳೆಯುವ ಕಾಲವೇ ಸಫಲವಾದ ಕಾಲವು. ಬೇರೆ ರೀತಿಯಲ್ಲಿ ಕಾಲ ಕಳೆಯುವವರ ಆಯಸ್ಸು ವ್ಯರ್ಥವೇ ಸರಿ. ಆ ವ್ಯರ್ಥವಾದ ಆಯಸ್ಸನ್ನು ಸೂರ್ಯದೇವನು ತಾನು ಉದಯಿಸುವಾಗ ಮತ್ತು ಅಸ್ತಮಾನ ಹೊಂದುವಾಗ ಸುಮ್ಮನೆ ಸೆಳೆದುಕೊಳ್ಳುತ್ತಾ ಹೋಗುತ್ತಾನೆಂದು ತಿಳಿಯಬೇಕು. ವೃಕ್ಷಗಳು ಜೀವಿಸುತ್ತಿಲ್ಲವೇ? ಕಮ್ಮಾರನ ಚರ್ಮದ ತಿದಿಯು ಉಸಿರಾಡುವುದಿಲ್ಲವೇ? ಗ್ರಾಮದ ಇತರ ಸಾಕು ಪ್ರಾಣಿಗಳು ಪಶುಗಳು ತಿಂದು ಕುಡಿದು ಮಲವಿಸರ್ಜನೆ ಮಾಡುವುದಿಲ್ಲವೇ? ಸಂತಾನವನ್ನು ಪಡೆಯುವುದಿಲ್ಲವೇ? ಶ್ರೀಕೃಷ್ಣನ ಕಥಾಮೃತವು ಯಾವಾಗಲೂ ಕಿವಿದೆರೆಗೆ ಬೀಳದೆ ಇರುವ ನರಪಶುವು ನಾಯಿ, ಹಂದಿ, ಒಂಟೆ ಮತ್ತು ಕತ್ತೆಗಳಿಗಿಂತಲೂ ನೀಚನೆಂದು ತಿಳಿಯಬೇಕು. ಬಿಲೆ ಬತೋರ್ ಕ್ರಮ ವಿಕ್ರಮಾನ್ಯೇ ನ ಶೃಣ್ವತಃ ಕರ್ಣ ಪುಟೇ ನರಸ್ಯ ಜಿಹ್ವಾಸತಿ ದಾರ್ಧುರಿಕೇವ ಸೂತ ನಚೋಪಗಾಯತ್ಯುರುಗಾಯ ಗಾಥಾಹ. ಪುರಾಣಿಕನೇ, ತ್ರಿವಿಕ್ರಮನ ಕಥೆಗಳನ್ನು ಕೇಳದೇ ಇರುವ ಮನುಷ್ಯನ ಕಿವಿಗಳು ಕೇವಲ ಬಿಲಗಳಿಗೆ ಸಮಾನವಷ್ಟೇ. ಹಾಗೆಯೇ ಆ ಭಗವಂತನ ಕಥೆಗಳನ್ನು ಗಾನ ಮಾಡದೇ ಇರುವ ದುಷ್ಟ ನಾಲಿಗೆಯು ಕಪ್ಪೆಯ ನಾಲಿಗೆಗೆ ಸಮಾನವಲ್ಲವೇ? ಭಾರಃ ಪರಂ ಷಡ್ಭ ಕಿರೀಟ ಜುಷ್ಟ ಮಪ್ಯುತ್ತಮಾಂಗನಮೆ ನಮೇಂದು ಕುಂದಂ ಶಾವೌ ಕರೌ ನೋ ಕುರುತಃ ಸಪರ್ಯಾಂ ಹರೇರ್ಲಸತ್ಯಾಂಜನ ಕಂಕಣೌ. ಮುಕುಂದನ ಚರಣಾರವಿಂದಗಳಿಗೆ ನಮಸ್ಕಾರ ಮಾಡದೇ ಇರುವ ತಲೆಯು ರೇಷ್ಮೆಯ ರುಮಾಲು ರತ್ನ ಕಿರೀಟಗಳಿಂದ ಕೂಡಿದ್ದರೂ ಕೇವಲ ಹೊರೆಯೆಂದೇ ತಿಳಿಯಬೇಕು. ಶ್ರೀ ಭಗವಂತನ ಸೇವಾ ಪೂಜೆಗಳನ್ನು ಮಾಡದ ಕೈಗಳು ಥಳಥಳಿಸುವ ಚಿನ್ನದ ಕಂಕಣದಿಂದ ಕೂಡಿದ್ದರು ಹೆಣದ ಕೈಗಳಿಗೆ ಸಮಾನವೆಂದೇ ಭಾವಿಸಬೇಕು. ಬರ್ಹಾಯಿತೇ ತೇ ನಯನೇ ನರಾಣಾಂ ಲಿಂಗಾನಿ ವಿಷ್ಣೋರ್ನ ನಿರೀಕ್ಷಿತೋ ಯೇ ಪಾದೌ ನೃಣಾಂ ತೌ ದ್ರುಮ ಜನ್ಮ ಭಾಜೌ ಕ್ಷೇತ್ರಾಣಿ ನಾನು ವ್ರಜತೋ ಹರೇರ್ಯೌ. ಮೂರ್ತಿ, ತೀರ್ಥ, ಪರ್ವತ ಇವೇ ಮುಂತಾದ ಆತನ ಗುರುತುಗಳನ್ನು ದರ್ಶನ ಮಾಡದೇ ಇರುವ ಕಣ್ಣುಗಳು ನವಿಲು ಗರಿಯಲ್ಲಿರುವ ಕಣ್ಣುಗಳಿಗೆ ಸಮಾನ. ಭಗವಂತನ ಕ್ಷೇತ್ರಗಳಿಗೆ ಹೋಗದಿರುವ ಮನುಷ್ಯರ ಕಾಲುಗಳು ಮರದ ಹುಟ್ಟಿನ ಕಾಲುಗಳೇ. ಜೀವನ್ ಶವೋ ಭಾಗವತಾಂಗ್ರಿರೇಣುಂ ನಜಾತು ಮರ್ತ್ಯೋ ಬಿಲಭೇತ ಯಸ್ತು ಶ್ರೀವಿಷ್ಣು ಪದ್ಯ ಮನುಜಸ್ತುಲಸ್ಯಾಹ ಶ್ವಸನ್ ಶವೋ ಯಸ್ತು ನವೇದ ಗಂಧಂ. ಭಗವದ್ಭಕ್ತರಾದ ಸಂತರ ಚರಣಗಳ ಧೂಳಿಯನ್ನು ಎಂದು ತಲೆಯ ಮೇಲೆ ಧರಿಸದ ಮನುಷ್ಯನು ಜೀವಂತನಾಗಿದ್ದರೂ ಶವಕ್ಕೆ ಸಮಾನನು. ಶ್ರೀಕೃಷ್ಣನ ಚರಣಗಳಿಗೆ ಸಮರ್ಪಿಸಿದ ತುಳಸಿಯ ಗಂಧವನ್ನು ಅನುಭವಿಸಿ ಸಂತೋಷಿಸದ ಮನುಷ್ಯನು ಉಸಿರಾಡುತ್ತಿದ್ದರೂ ಹೆಣಕ್ಕೆ ಎಣೆಯಾದವನು. ತದುಷ್ಯ ಸಾರಂ ಹೃದಯಂ ಬತೇದಂ ಯದ್ಗೃಹ್ಯಮಾಣೈರ್ ಹರಿನಾಮ ಧ್ಯೇಯೈಃ ನ ವಿಕ್ರಿಯೇತಾಥ ಯದಾ ವಿಕಾರೋ ನೇತ್ರೇ ಜಲಂ ಗಾತ್ರರುಹೇಶು ಹರ್ಷಃ. ಶ್ರೀಹರಿಯ ದಿವ್ಯ ನಾಮಗಳ ಶ್ರವಣ ಸಂಕೀರ್ತನೆಗಳು ನಡೆಯುತ್ತಿದ್ದರೂ ಯಾವನ ಹೃದಯವೋ ಕರಗುವುದಿಲ್ಲವೋ, ಅದರ ಪರಿಣಾಮವಾಗಿ ಕಣ್ಣುಗಳಲ್ಲಿ ಆನಂದ ಬಾಷ್ಪಗಳು ಒಸರುವುದಿಲ್ಲವೋ, ಹರ್ಷದ ರೋಮಾಂಚನ ಉಂಟಾಗುವುದಿಲ್ಲವೋ, ಅದು ವಾಸ್ತವವಾಗಿ ಹೃದಯವಲ್ಲ, ಕಬ್ಬಿಣದ ತುಂಡು ಎಂದು ತಿಳಿಯಬೇಕು. ಪರೀಕ್ಷಿದ್ರಾಜನು ಶ್ರದ್ಧಾಭಕ್ತಿ ವಿನಯಗಳಿಂದ ಈ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದಾಗ ಆ ಆತ್ಮತ ವಿದ್ಯಾ ವಿಶಾರದರು ಭಾಗವತ ಶಿಖಾಮಣಿಗಳು ಆದ ಶುಕಮಹಾಮುನಿಗಳು ಏನು ಅಪ್ಪಣೆ ಕೊಡಿಸಿದರು ಎಂಬುದನ್ನು ಹೇಳಪ್ಪ. ಪುರಾಣಿಕ ಶಿರೋಮಣಿಯೇ, ನಿನ್ನ ಚೆನ್ನುಡಿ ಮನಸ್ಸಿಗೆ ಅತಿ ರಮಣೀಯ, ಅತ್ಯಂತ ಹಿತಕರವಾಗಿದೆ. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದ್ವಿತೀಯ ಸ್ಕಂಧದ 3ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.